ಸಲಾಡ್ ಸಲಾಡ್ 2 ಔಟ್ ಆಫ್ 10. ಹಸಿ ತರಕಾರಿಗಳು ನಿಮ್ಗೆ ಜೀರ್ಣ ಆಗಕ್ಕೆ ಕಷ್ಟ ಆಗತ್ತೆ. ಸೊ ಬ್ಲೋಟಿಂಗ್ ಅಥವಾ ಹೊಟ್ಟೆ ಉಬ್ರ ಬರುವಂತದ್ದು ಅಥವಾ ಕಾನ್ಸ್ಟಿಪೇಷನ್ ಇರೋರಿಗೆ ಒಳ್ಳೇದಲ್ಲ. ತುಪ್ಪ ತುಂಬಾ ಒಳ್ಳೇದು. 8 on 10. ಬಿಸಿ ನೀರಿಗೆ 1 ಚಮಚ ತುಪ್ಪ ಹಾಕಿ ತಗೊಂಡ್ರೆ ಮಲಬದ್ಧತೆ ಇರೋರಿಗೆ ತುಂಬಾ ಒಳ್ಳೇದು. ಇಸಾಬ್ಗೋಲ್ ಇದರಲ್ಲಿ ಒಳ್ಳೆ ಪ್ರಮಾಣದ ನಾರಿನಾಂಶ ಇರೋ ಕಾರಣ ಇದು ಕೂಡ ಮಲಬದ್ಧತೆ ಇರೋರಿಗೆ ತುಂಬಾ ಒಳ್ಳೇದು. 8 on 10. ಪಪಾಯ ಹಣ್ಣು ಮತ್ತೆ ಒಳ್ಳೆ ಪ್ರಮಾಣದ ನಾರಿನಾಂಶ ಇರುವ ಹಣ್ಣು. ಅದ್ರ ಜೊತೆಗೆ ಇದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ ಕೂಡ ಇದೆ. ಅದರಿಂದ ನಿಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸುಲಭ ಆಗುತ್ತೆ. ಮೆಂತೆಕಾಳು ಮತ್ತೆ ಒಳ್ಳೆ ನಾರಿನಾಂಶ ಇರುವ ಪದಾರ್ಥ. ಅದಕ್ಕಾಗಿ ಮಲಬದ್ಧತೆ ಇರೋರಿಗೆ ತುಂಬಾ ಒಳ್ಳೇದು. ಚಿಯಾ ಸೀಡ್ಸ್ ಅಷ್ಟೊಂದೇನು ಒಳ್ಳೇದಲ್ಲ. ಒಂದು 3 on 10 ಅಂತ ಹೇಳ್ಬೋದು. ಹೊಟ್ಟೆ ಉಬ್ರ ಇರೋರಿಗೆ ಸ್ವಲ್ಪ ಜೀರ್ಣ ಆಗಕ್ಕೆ ಕಷ್ಟ ಆಗುತ್ತೆ. ಹಾಲು ಅಗೇನ್ 3 on 10 or 4 ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಹಾಲಿಂದ ಯೂಸ್ಫುಲ್ ಆಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ. ಆದ್ರೆ ಸುಮಾರು ಜನಕ್ಕೆ ಹಾಲು ಜೀರ್ಣ ಆಗೋದಿಲ್ಲ. ಅದರಿಂದ ಹೊಟ್ಟೆ ಉಬ್ರ ಬರುವಂತದ್ದು ಅಥವಾ ಮಲಬದ್ಧತೆ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಗೆ ಮಲಬದ್ಧತೆನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಅದು ಕೇವಲ ನಾರಿನಾಂಶ ತಿಂದ್ರೆ ಆಗೋದಿಲ್ಲ. ಬೇರೆ ಕಾರಣಗಳನ್ನು ತಿಳ್ಕೋಬೇಕು. ಅದಕ್ಕಾಗಿ ನಾನು ಯಾವುದೇ ಊಟದ ಪದಾರ್ಥಕ್ಕೆ 10 on 10 ಕೊಟ್ಟಿಲ್ಲ.